ಭರ್ಜರಿ ಸಿದ್ಧತೆ. ರಾಜ್ಯದಲ್ಲಿ ಮಿಷನ್ 20 ಕ್ಷೇತ್ರದತ್ತ ಹಸ್ತ ಚಿತ್ತ. ನಿನ್ನೆ ಕರಾವಳಿ, ಇವತ್ತು ಸಕ್ಕರೆ ನಾಡಿನಲ್ಲಿ ಕಹಳೆಯನ್ನ ಮೊಳಗಿಸಲಿದೆ. ಮಂಡ್ಯ ಮಳವಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಮಂಡ್ಯದ ಮಳವಳ್ಳಿಯಲ್ಲಿ ಗ್ಯಾರಂಟಿ ಸಮಾವೇಶ ಕಾಂಗ್ರೆಸ್ನಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮ. ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶ. ಮಂಡ್ಯದ ಮಳವಳ್ಳಿಯಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಮಾವೇಶಕ್ಕೆ ಮಹಿಳೆಯರನ್ನೇ ಹೆಚ್ಚು ಸೇರಿಸೋದಕ್ಕೆ ಚಿಂತನೆ ಆಗಿದೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಮಾಡಿರುವಂತಹ ಪ್ಲಾನ್ ಇದೆ. ಈ ಬೃಹತ್ ಸಮಾವೇಶದಲ್ಲಿ ಹೆಚ್ಚೆಚ್ಚು ಮಹಿಳೆಯರನ್ನೇ ಸೇರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ದಳಪತಿಗಳ ನಾಡಲ್ಲಿ ಕಹಳೆ ಮೊಳಗಿಸಿದ ಕಾಂಗ್ರೆಸ್. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುತ್ತೆ ಬೃಹತ್ ಸಮಾವೇಶ. ಶಾಂತಿ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶಕ್ಕೆ ಈಗಾಗಲೇ ಸಿದ್ಧತೆಗಳಾಗಿದೆ. ಮಂಡ್ಯ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಮಿಷನ್ 20 ಗುರಿಯನ್ನ ಇಟ್ಕೊಂಡಿದೆ. 20 ಕ್ಷೇತ್ರವನ್ನ ಗೆಲ್ತೀವಿ ಅಂತ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶವನ್ನ ಮಂಡ್ಯದಲ್ಲಿ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಗ್ಯಾರಂಟಿ ಸಮಾವೇಶವನ್ನ ಕಾಂಗ್ರೆಸ್ ಮಂಡ್ಯದಲ್ಲಿ ನಡೆಸ್ತಾ ಇದೆ. ನಿನ್ನೆ ಕರಾವಳಿ, ಇವತ್ತು ಮಂಡ್ಯ. ಸೊ ಆ ಸಮಾವೇಶಕ್ಕಾಗಿ ಯಾವ ರೀತಿಯಾದಂತಹ ತಯಾರಿಯಾಗಿದೆ? ಈ ಸಮಾವೇಶದ ಮೂಲಕ ಮಂಡ್ಯದಲ್ಲಿ ಯಾವ ರೀತಿ ಮೆಸೇಜ್ ಅನ್ನ ಕಾಂಗ್ರೆಸ್ ಪಾಸ್ ಮಾಡ್ತಾರೆ? ಶ್ವೇತಾ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನ ಈಗಾಗಲೇ ಮಂಡ್ಯ ಜಿಲ್ಲೆಯ ಎಲ್ಲಾ 7 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಇವತ್ತು ಮಳವಳ್ಳಿಯಲ್ಲೂ ಕೂಡ ಈ ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬರ್ತಿದ್ದಾರೆ. 10:50ಕ್ಕೆ ಮಳವಳ್ಳಿಯ ಹೆಲಿಪ್ಯಾಡ್ಗೆ ಬಂದು ಸಿಎಂ ಸಿದ್ದರಾಮಯ್ಯನವರು ಇಳಿಯುವಂತದ್ದು. ಆ ನಂತರದಲ್ಲಿ ಮಂಚನಹಳ್ಳಿಯಲ್ಲಿ ಕನಕ ಪುತ್ಥಳಿಯನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ಆ ಬಳಿಕ ಮಳವಳ್ಳಿ ಪಟ್ಟಣದ NES ಬಡಾವಣೆಯಲ್ಲಿ ಕನಕ ಭವನಕ್ಕೂ ಕೂಡ ಶಂಕುಸ್ಥಾಪನೆ ನೆರವೇರಿಸುವಂತದ್ದು. ಆನಂತರ 12 ಗಂಟೆಗೆ ಆರಂಭವಾಗುವಂತಹ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಏನಿದೆ ಮತ್ತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಕೂಡ ಸಿಎಂ ಉದ್ಘಾಟನೆಯನ್ನ ಮಾಡ್ತಾರೆ. ಇದಕ್ಕೆ 20,000 ಜನರನ್ನ ಸೇರುವಂತಹ ನಿರೀಕ್ಷೆಯನ್ನು ಕೂಡ ಇದೀಗ ಇಟ್ಕೊಂಡಿರ್ತಕ್ಕಂಥದ್ದು. ಬೃಹತ್ ವೇದಿಕೆಯನ್ನ ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಈ ಸಮಾವೇಶದ ಮೂಲಕ ಲೋಕಸಭೆಗೆ ಕಹಳೆಯನ್ನ ಮೊಳಗಿಸೋದಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ. ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರಲ್ಲೇ ಇನ್ನು ಕೂಡ ಅವರೇ ಗೊಂದಲದಲ್ಲಿರತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಚುನಾವಣಾ ಪೂರ್ವ ತಯಾರಿಯನ್ನು ಆರಂಭಿಸಿದೆ. ಈಗಾಗಲೇ ಅಭ್ಯರ್ಥಿಯನ್ನ ಬಹುತೇಕ ಫೈನಲ್ ಮಾಡಿಕೊಂಡು ಚುನಾವಣೆಗೆ ಕಹಳೆಯನ್ನ ಮೊಳಗಿಸಿರ್ತಕ್ಕಂಥದ್ದು. ಇವತ್ತು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರ ಮೂಲಕ ಒಂದು ಲೋಕಸಭಾ ಚುನಾವಣೆಯ ಕಹಳೆಯನ್ನ ಮೊಳಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುತೇಕ ಮಹಿಳೆಯರನ್ನ ಸೇರಿಸಬೇಕು ಅನ್ನುವಂತಹ ಗುರಿಯನ್ನ ಕಾಂಗ್ರೆಸ್ಸಿಗರು ಹೊಂದಿರತಕ್ಕಂಥದ್ದು. ಸುಮಾರು 20,000 ಜನರು ಸೇರುವಂತಹ ನಿರೀಕ್ಷೆ ಇದೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಆ ಸಾಧನೆ ಏನಿದೆ, ಅದರ ಫಲಾನುಭವಿಗಳೇನಿದ್ದಾರೆ ಅವರನ್ನ ಮುಟ್ಟುವ ಮೂಲಕ ಮತ್ತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡ್ಯ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಕಾಂಗ್ರೆಸ್ಸಿಗರು ಹೊಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತೇನು ಜಿಲ್ಲಾಡಳಿತದ ವತಿಯಿಂದ ಕಾಂಗ್ರೆಸ್ನ ಗ್ಯಾರಂಟಿಯ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇದೆ, ಅದನ್ನ ಕಂಪ್ಲೀಟ್ ಆಗಿ ಚುನಾವಣಾ ಸಮಾವೇಶವನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ, ಅದರಿಂದ ಚುನಾವಣಾ ಲಾಭವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಸುಮಾರು 20,000 ಜನರು ಇವತ್ತು ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಅದರಲ್ಲೂ ಕೂಡ ಗ್ಯಾರಂಟಿಯ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಮಹಿಳೆಯರು, ಅವರನ್ನ ಹೆಚ್ಚಾಗಿ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ. ಆ ಮೂಲಕ ಲೋಕಸಭೆಯಲ್ಲೂ ಕೂಡ ಮತಗಳಿಕೆಯನ್ನ ಮಾಡಬೇಕು ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ನ ನಾಯಕರ ಪ್ಲಾನ್ ಆಗಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.